Watch India's largest kids library only on Jio Hotstar. Download the app now. ಏಯ್ ಏಯ್ ನಿಂತ್ಕೋ ಏಯ್ ಜಾನ್ ಅಮ್ಮ ಅಮ್ಮ ಇಡಲಿ ದೋಸೆ ಅಯ್ಯಮ್ಮ. ಅರೆ ಚಿಂಗಂ ಸರ್, ಏನಾಯ್ತು ಸರ್? ಯಾರಿಂದ ಓಡಿಸ್ಕೊಂಡು ಹೋಗ್ತಿದ್ದೀರಾ? ಅಯ್ಯಮ್ಮ, ನಾನು ಯಾರನ್ನು ಓಡಿಸ್ಕೊಂಡು ಹೋಗ್ತಾ ಇದ್ನೋ ಅವ್ನು ನನ್ನ ಸುಸ್ತು ಮಾಡಕ್ ಬಿಟ್ಟ. ಆ ಜಾನ್ ಇದಾರಲ್ಲ, ಅವ್ನು ಸಖತ್ ಸ್ಪೀಡಲ್ಲಿ ಓಡ್ತಾ ಇದ್ದಾನೆ. ನಾನು ಅವ್ನ ಸ್ಪೀಡಲ್ಲಿ ಓಡಕ್ಕಾಗೋದೇ ಇಲ್ಲ. ಮೋಟು, ನೀನು ಓಡೋಗ್ಬಿಟ್ಟು ಆ ಜಾನ್ನ ಹಿಡ್ಕೊಂಡ್ ಬಂದ್ಬಿಡ್ತೀಯ. ಚಿಂಗಂ ಸರ್, ಡೋಂಟ್ ವರಿ ಸರ್, ನಾನು ಈಗಲೇ ಹೋಗಿ ಜಾನ್ನ ಕತ್ತಿರಿದ್ಬಿಟ್ಟು ಎಳ್ಕೊಂಡು ಇಲ್ಲಿಗೆ ಕರ್ಕೊಂಬರ್ತೀನಿ ನೋಡಿ. ಜಾನ್, ಅರೆ ಪತ್ಲು, ಚಿಂಗಂ ಸರ್ ಜಾನ್ನ ಹಿಡ್ಕೊಂಬ ಅಂತ ಹೇಳಿ ಕಳ್ಸಿದ್ರು. ನಾನೊಂದು ಸ್ಪೀಡಲ್ಲಿ ಓಡಕ್ ಆಗ್ತಾ ಇಲ್ಲ ಕಣೋ. ಹೋಗೋ, ನೀನೇ ಹೋಗಿ ಅವನ್ನ ಹಿಡ್ಕೊಂಬರೋ. ಓಕೆ, ನೀನು ಆರಾಮಾಗಿರೋ, ನಾನು ಹೋಗಿ ಅವನ್ನ ಎಳ್ಕೊಂಬರ್ತೀನಿ. ಓಕೆ. ಮೋಟು ಮೋಟು ಮೋಟು, ಬಾರನ ಟೈಗರ್, ನೀನಿಲ್ದೆ ಆ ಜಾನ್ನ ಹಿಡಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ. ಜಾನ್ ಎಲ್ಲಿದ್ದಾನೆ? ಚಿಂಗಂ ಸರ್, ಅವ್ನು ಜೋರಾಗಿ ಸೈಕಲ್ ಹೊಡ್ಕೊಂಡು ಎಸ್ಕೇಪ್ ಆಗ್ಬಿಟ್ಟ ಸರ್. ನಾನು ಒಂದು ಸ್ಪೀಡ್ ಓಡೋಕ್ಕಾಗಲೇ ಇಲ್ಲ ಸರ್. ಸಾರಿ. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಯಾರಲ್ಲಿದೆ ನನ್ನ ಹಿಡಿಯೋದಕ್ಕೆ ಇಷ್ಟೊಂದು ದಮ್? ಅಯ್ಯಮ್ಮ, ಈ ಜಾನ್ ಕಾನೂನಿಗೆ ಚಾಲೆಂಜ್ ಮಾಡ್ತಾ ಇದ್ದಾನೆ. ಏ ಜಾನ್, ನೀನು ಕಾನೂನು ಮೇಲಾಣಿ, ನೀನ್ ಬಿಡೋದಿಲ್ಲ. ವಾ ಸರ್ ವಾ, ನೀವು ತೋಪು, ಹಿಂದೂಸ್ತಾನದ ಹೋಪು. ಅರೆ ಸರ್ ನಾವು ಜಾನ್ನ ಈ ಆಟೋದಲ್ಲಿ ಚೇಸ್ ಮಾಡೋಣ ಸರ್, ಹೇಳಿ ಸರ್. ಅಯ್ಯಮ್ಮ, ಹೇರಾಪೇರಿ, ಅವನಾಗ್ಲೇ ಓಡೋಗ್ಬಿಟ್ಟ. ಮೋಟು, ನೀನೇ ಏನಾದ್ರು ಮಾಡು. ಚಿಂಗಂ ಸರ್, ನಾವು ಅವನ್ನ ಹಿಡಿಬೇಕು ಅಂದ್ರೆ ನಮ್ಮ ಸ್ಪೀಡ್ ನಾವು ಜಾಸ್ತಿ ಮಾಡ್ಕೋಬೇಕು ಸರ್, ಆಗ್ಲೇ ಅವನ್ನ ಹಿಡಿಯಕ್ ಆಗೋದು ಸರ್. ನೋಡಿ, ಡಾಕ್ಟರ್ ಜಟ್ಗೆ ಅವ್ರ ಹೆಲ್ಪ್ ಕೇಳೋಣ ಈಗ. ಡಾಕ್ಟ್ರಣ್ಣ, ಜಾನ್ನ ಹಿಡಿಯೋದಕ್ಕೆ ನಾವು ಸ್ಪೀಡ್ ನ ಜಾಸ್ತಿ ಮಾಡ್ಕೋಬೇಕು, ಅದಕ್ಕೇನಾದ್ರೂ ಐಡಿಯಾ ಕೊಡೋಣ. ಅವ್ನು ಇದ್ದಕ್ಕಿದ್ದಾಗೆ ಬಂದ್ಬಿಡ್ತಾನೆ, ಹಿಡಿಯೋಣ ಅಂದ್ರೆ ಸ್ಪೀಡ್ ಆಗಿ ಹೋಗ್ಬಿಡ್ತಾನೆ. ಅವ್ನ್ ಸೈಕಲ್ ಮೇಲೆ ಅಥವಾ ವ್ಯಾನ್ ಮೇಲೆ ಬಂದ್ರಂತೂ ನಾವ್ ಹೆಂಗಣ್ಣ ಅವ್ನು ಹಿಡಿಯಕ್ಕಾಗುತ್ತೆ? ಡಾಕ್ಟ್ರಣ್ಣ, ನಮ್ಗೊಂದು ಗ್ಯಾಜೆಟ್ನ ರೆಡಿ ಮಾಡ್ಕೊಡಿ ಅಣ್ಣ. ಜಾನ್ ಎಷ್ಟೇ ಸ್ಪೀಡಾಗಿ ಓಡ್ತಾ ಇದ್ರು ಅವ್ನು ಹೋಗಿ ನಾವು ಹಿಡಿಯೋ ಥರ ಅವ್ನು ಸೈಕಲ್ ಎಲ್ಲಾರು ಹೋಗ್ಲಿ, ಇಲ್ಲಾಂದ್ರೆ ವ್ಯಾನಲ್ಲಾದ್ರೂ ಹೋಗ್ಲಿ. ಓ ಮೋಟು ಪತ್ಲು, ನನ್ನ ಗೆಳೆಯರ, ಇಲ್ಲಿ ಕೇಳ್ರಯ್ಯ, ನಾನು ನಿಮಗೆ ನನ್ನ ಹತ್ರ ಇರೋ ಒಂದು ಸೂಪರ್ ಸಾನಿಕ್ ಸ್ಪೀಡ್ ಬ್ಯಾಂಡ್ ನ ಕೊಡ್ತೀನಿ ಕಣ್ರಯ್ಯ. ಅಯ್ಯೋ ಡಾಕ್ಟ್ರಣ್ಣ, ನೀವು ಕೊಡೋ ಬ್ಯಾಂಡು ಜಾನ್ನ ಹಿಡಿದ್ಮೇಲೆ ಬಾರ್ಸಕ್ ಬೇಕಾಗುತ್ತಣ್ಣ. ಮೊದ್ಲು ನೀವು ನಮ್ಮ ಸ್ಪೀಡ್ ನ ಜಾಸ್ತಿ ಮಾಡಿ ಅಣ್ಣ. ಅಯ್ಯೋ ಮೋಟು, ನನ್ನ ಅಮಾಯಕ ಜೀವದ ಗೆಳೆಯ, ಇಲ್ಲಿ ಕೇಳಯ್ಯ, ನಾನಿದಕ್ಕಿಟ್ಟರೆ ಹೆಸರು ಸೂಪರ್ ಸಾನಿಕ್ ಸ್ಪೀಡ್ ಬ್ಯಾಂಡ್ ಅಂತ ಕಣಯ್ಯ. ಇದನ್ನ ಹಾಕೊಳ್ಳಯ್ಯ, ಆಮೇಲೆ ನೋಡ್ತೀರಾ ಇದ್ರ ಕಮಾಲ್ನ. ಇದನ್ನ ಹಾಕೊಂಡ ತಕ್ಷಣ ಸ್ಪೀಡ್ ಎಷ್ಟು ಜಾಸ್ತಿ ಆಗುತ್ತೆ ಅಂತಂದ್ರೆ ಜನಗಳು ಕೂಡ ನಿನ್ನ ನೋಡಕ್ಕೂ ಆಗಲ್ಲ ಕಣಯ್ಯ. ಆ ಪುಟ್ಕೋಸಿ ಜಾನೆ ಯಾಕೆ, ನೀವು ಯಾರೇ ಕಳ್ಳ ಓಡೋಡಿದ್ರೆ ಅವನ್ನ ಈಸಿಯಾಗಿ ಹಿಡಿಬೋದು ಕಣಯ್ಯ. ಜೈ ಹೋ ಡಾಕ್ಟ್ರಣ್ಣ, ಈಗಲೇ ಹೋಗಿ ಟ್ರಯಲ್ ನಲ್ಲಿ ಸಮೋಸ ತಗೊಂಡ್ಬಿಡ್ತೀನಿ. ಇಲ್ಲೇ ರೀ. ಥ್ಯಾಂಕ್ ಯು ಡಾಕ್ಟ್ರಣ್ಣ, ಥ್ಯಾಂಕ್ ಯು ವೆರಿ ಮಚ್. ಈಗ ಜಾನೆ ಏನು, ಅವನ್ ಜಾನ್ ಭೂತನು ನಮ್ಮನ್ನ ಏನು ಮಾಡಕ್ಕಾಗಲ್ಲ. ನಾವೀಗ ಈ ಮೋಟನ ಚಿಕ್ಕ ಮಕ್ಕಳ ಪ್ಲಾನ್ ನ ಫೇಲ್ ಮಾಡ್ಬೇಕು. ಆ ಬ್ಯಾಂಡ್ ನ ತಗೊಂಡೇ ಓಡೋಗ್ಬಿಡೋಣ. ಬನ್ನಿ ಅಣ್ಣ, ಬನ್ನಿ, ಫ್ರೀಯಲ್ಲಿ ಸಮೋಸ ತಿನ್ನಿ ಬೇಗ. ಇವತ್ತು ನನ್ನ ಬರ್ತ್ಡೇ ಇದೆ, ಸಮೋಸ ತಿನ್ನಿ, ಹ್ಯಾಪಿ ಬರ್ತ್ಡೇ ಹೇಳಿ ಹೋಗಿ. ವಾ, ಸಮೋಸ ಪಾರ್ಟಿನಾ? ಅರೆ ಹ್ಯಾಪಿ ಬರ್ಡೇ ಬ್ರದರ್, ಹ್ಯಾಪಿ ಬರ್ಡೇ. ನೀನು 1000 ವರ್ಷ ಹಿಂಗೆ ಬದುಕಿರೋ. ಎಲ್ಲಿ ಸಮೋಸ ಕೊಡು, ಬೇಗ ಕೊಡು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಕೈ ಚಾಚಿ ಫ್ರೀ ಸಮೋಸ ತಗೊಂಡು ಹೋಗಿ. ಓಕೆ, ಬಾಯ್ ಬಾಯ್, ಮತ್ತೆ ಸಿಗ್ತೀನಿ. ಈಗ ನೋಡಿ ನನ್ನ ಕಮಾಲ್. ಬಾಬಾ, ಹೇ, ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಹೇ, ಹ್ಯಾಂಡ್ಸ್ ಅಪ್. ಎಲ್ಲರೂ ನಿಮ್ ಕೈ ಮೇಲತ್ತೆ, ಆಮೇಲೆ ಹಿಂದಕ್ಕೆ ತಿರುಗಿ ಬೇಗ.
ಇನ್ನು ಕೈ ಕೂಡ ನಾವು ಸರಿಯಾಗಿ ಮೇಲೆತ್ತಿಲ್ಲ. ಆಲೆ ಇಷ್ಟು ಬೇಗ ಎಲ್ಲಾನು ಲೂಟಿ ಮಾಡ್ಕೊಂಡು ಹೋಗ್ಬಿಟ್ಟ. ಹಲೋ ಹಲೋ ಚಿಂಗಮ್ ಸರ್, ಪ್ಲೀಸ್ ಬನ್ನಿ. ಜಾನ್ ಬ್ಯಾಂಕ್ ಲೂಟಿ ಮಾಡ್ಕೊಂಡು ಹೊರಟೋದ. ಅಯ್ಯವ್ವ, ನಾನು ಈಗಲೇ ಬರ್ತಾ ಇದ್ದೀನಿ. ಆದ್ರೂ ನಾನು ಬಂದು ಏನ್ ಮಾಡಕ್ಕಾಗತ್ತೆ? ಆ ಜಾನ್ನ ಹೇಗೆ ಹಿಡ್ಕೊಳ್ಳಿ ನಾನು? ನಾನು ಬರ್ಬಾದ್ ಆಗ್ಬಿಟ್ಟೆ. ಅವ್ನು ಬೆಂಕಿ ತರ ಬಂದ, ಬಿರುಗಾಳಿ ತರ ಬ್ಯಾಂಕ್ ಲೂಟಿ ಮಾಡ್ಕೊಂಡು ಹೊರಟೋದ. ಸರಿ, ಬೆಂಕಿ ತರ ಯಾರು ಬಂದ? ಯಾರು ಬಿರುಗಾಳಿ ತರ ಬ್ಯಾಂಕ್ ಲೂಟಿ ಮಾಡಿದ್ರು? ಅರೇ ಜಾನ್ ಅಲ್ದೆ ಇನ್ಯಾರು ಹೇಳಿ? ಅವನು ನನ್ನ ಬ್ಯಾಂಡ್ ಕದ್ಬಿಟ್ಟು ಎಲ್ಲಾರ್ಗೂ ಬ್ಯಾಂಡ್ ಬಾರಿಸ್ತಾ ಇದ್ದಾನೆ. ಚಿಕ್ಕಪ್ಪ ಸರ್, ನಾವೇ ಸುತ್ತಾ ಇರೋದು. ಜಾನು ನಮ್ಗೆ ಸುತ್ತೋಗ್ ಮಾಡ್ಬಿಟ್ಟಿದ್ದಾನೆ ಸರ್. ಜಾನ್ ಆಗ್ತಾರೆ ಡಾನ್, ಜಾನ್ ಆಗ್ತಾನೆ ಡಾನ್. ನನ್ನ ಹಿಡ್ಕೊಳ್ಳೋದ್ರಲ್ಲಿ ಯಾರಿಗೂ ದಮ್ಮಿಲ್ಲ ಅನ್ನೋದು ಗೊತ್ತಾಯ್ತು. ನಾನ್ ಬೆಂಕಿ ಇದ್ದೀನಿ, ಬಿರುಗಾಳಿ ಇದ್ದೀನಿ, ಯಾವುದೇ ಬೆಳಕಿಗೂ ಕಡಿಮೆ ಇಲ್ಲ. ಆದ್ರೆ ಸರ್, ಜಾನ್ ನ ಡೈಲಾಗ್ ಇದಾಗಿತ್ತು, ನನ್ನ ಹಿಡ್ಕೊಳ್ಳೋದು ಕಷ್ಟ ಅಲ್ಲ, ಅದು ಅಸಾಧ್ಯ ಅಂತ. ಏನಕ್ಕೆ ಹೇಳಿಲ್ಲ ಅಂದ್ರೆ ಚಂಪ, ಆ ಡೈಲಾಗ್ ನೀನ್ ಹೇಳಿ ನಾನು ಬಿಟ್ಟು ಓಡೋಗ್ಲಿ ಅಂತ ಗೊತ್ತಾಯ್ತೇನಾ? ಸರ್, ನಾವ್ ಹಿಂಗೆ ಎಷ್ಟು ಅಂತ ಒದೆ ತಿಂತಾ ಇರೋದು. ಅವ್ರ ಕಾನೂನು ಮೇಲೆ ಕೈ ಮಾಡಿದಾನೆ, ನಾನು ಅವನ್ನ ಸುಮ್ಮನೆ ಬಿಡೋದಿಲ್ಲ. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ಎಂಪಾಸಿಬಲ್. ಜಾನ್, ಚಿಂಗಂ ಕೈಯಿಂದ ಬಚಾವಾಗೋದು ಎಂಪಾಸಿಬಲ್, ಎಂಪಾಸಿಬಲ್. ನಿನ್ನ ಆಟ ಇವತ್ತು ಮುಗೀತು. ಹ್ಯಾಂಡ್ಸ್ ಅಪ್ ಮಾಡು, ಹ್ಯಾಂಡ್ಸ್ ಅಪ್. ಚಿಂಗಮ್ ಸರ್, ನೀವ್ ಎಲ್ಲಿವರೆಗೂ ಫೈರ್ ಮಾಡೋದಿಲ್ವಾ ಅಲ್ಲಿವರೆಗೂ ಈ ಜಾನ್ ಹ್ಯಾಂಡ್ಸ್ ಅಪ್ ಮಾಡೋದಿಲ್ಲ. ಫೈರಿಂಗ್ ಸೌಂಡ್ ನಲ್ಲಿ ಈ ನನ್ನ ಕೈಗಳು ಹ್ಯಾಂಡ್ಸ್ ಅಪ್ ಮಾಡುತ್ತೆ. ಓಕೆ, ಈಗ ನೋಡ್ತಾ ಇರು. ಅಯ್ಯಮ್ಮ, ಈ ಎಳ್ನೀರು ಯಾವಾಗ್ಲೂ ನನ್ನ ತಲೆ ಮೇಲೆ ಯಾಕೆ ಬೀಳ್ತಿರುತ್ತೆ? ಬಾಬಾ, ಮೋಟು ಏನಾದ್ರು ಮಾಡು. ಜಾನು ಎಲ್ಲ ಮಾಲು ಎತ್ಕೊಂಡು ಓಡೋಗ್ಬಿಡ್ತಾನೆ ಕಣೋ ಈಗ ಇಲ್ಲಿಂದ. ಅರೆ ಪತ್ಲು, ನೀನೇ ಏನಾದ್ರೂ ಮಾಡೋ. ಖಾಲಿ ಹೋಟೆಲ್ ಅಂತಲೇ ಓಡ್ತಾನೆ ಇಲ್ಲ ಕಣೋ. ಐಡಿಯಾ ನೋಡು, ಅವ್ನು ಬಂದ ತಕ್ಷಣ ಈಗ ಧೂಳೆದ್ದೇಳುತ್ತಲ್ಲ, ಆ ಧೂಳನ್ನ ಹಿಡ್ಕೊಂಬಿಡೋದು. ಓಕೆ, ಈಗ ನಾನು ಜಾನ್ನ ವಿಚಾರಿಸ್ಕೊತೀನಿ. ಚಿಕ್ಕಮ್ ಸರ್, ನಾ ಜಾನ್ ಹಿಡ್ಕೊಂಡ್ಬಿಟ್ಟಿದ್ದೀನಿ ಸರ್. ಬೇಗ ಇನ್ ಕೈಗೆ ಬೇಡಿ ಹಾಕಿ ಬನ್ನಿ ಸರ್. ಏಯ್ ಜಾನ್, ನೀನ್ ಸಖತ್ ಎಗರಾಡ್ತಿದ್ದೆ, ಆದ್ರೆ ನೀನ್ ಇವತ್ತು ಇಲಿ ಹಿಡ್ದಂಗೆ ಹಿಡ್ದಾಕ್ಬಿಟ್ಟಿದೀವಿ. ಚಿಂಗಂ ಕೈಯಿಂದ ಬಚಾವಾಗೋದು ಎಂಪಾಸಿಬಲ್, ಎಂಪಾಸಿಬಲ್. ಸ್ಟಾಪ್, ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಿನಗೆ ಕಾನೂನು ಮೇಲಾಡಿ ನಿಂತ್ಕೋ, ಕಾನೂನು ಮೇಲಾಡಿ. ಕಾನೂನು ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಕಾನೂನು ಕೈ ತುಂಬಾ ದೊಡ್ಡದಿರತ್ತೆ, ಆದ್ರೆ ಕಾಲ್ ದೊಡ್ಡದಿರೋದಿಲ್ಲ. ಡೋಂಟ್ ಬೈ ಚಿಂಗಮ್ ಸರ್, ಹುಷಾರಾಗಿ ಬೇಗ ಮಲ್ಕೊಳ್ಳಿ. ಗೆಟ್ ವೆಲ್ ಸೂನ್, ಬಾಯ್ ಬಾಯ್. ಇವನೆಂತ ಮನುಷ್ಯಪ್ಪ, ಫಸ್ಟ್ ಗಾಯ ಮಾಡ್ಬಿಡ್ತಾನೆ, ಆಮೇಲೆ ಗೆಟ್ ವೆಲ್ ಸೂನ್ ಅಂತ ಬೇರೆ ಹೇಳ್ತಾನೆ. ಸರ್ ಸರ್ ಸರ್, ನೋವೇನೋ ಆಗಿಲ್ಲ ತಾನೆ? ಅಯ್ಯೋ, ಗಂಡಸ್ಗೆ ಯಾವತ್ತೂ ನೋವಾಗೋದೇ ಇಲ್ಲ. ಗಂಡಸ್ರಿಗೂ ನೋವಾಗುತ್ತೆ, ಕದ್ದು ಮುಚ್ಚಿ ಆಗ್ತಿರುತ್ತೆ. ಡಾಕ್ಟ್ರಣ್ಣ, ನಮಗೆ ಸೂಪರ್ ಚಾರ್ಜರ್ ಬೇಕಾಗಿತ್ತಣ್ಣ, ಆವಾಗಲೇ ನಾವು ಜಾನ ಹಿಡಿಯೋಕ್ಕಾಗತ್ತೆ. ಡೋಂಟ್ ವರಿ ಕಣ ಪತ್ಲು, ನಾನು ಈಗಲೇ ಮಾಡ್ಕೊಡ್ತೀನಿ ಅಯ್ಯ, ಡಬಲ್ ಸೂಪರ್ ಚಾರ್ಜರ್.
ತಗೋ. ಆಯ್ತು, ಇನ್ನು ಅಯ್ಯೋ ಜಾನ್, ತಾವು ತಮ್ಮ ಮನೆಗೆ ವಾಪಸ್ ಬಂದ್ಬಿಟ್ರು. ಈಗ ಹೇಳಿ, ಚಿಂಗಂ ಕೈಯಿಂದ ಬಚಾವಾಗೋದು ಎಂಪಾಸಿಬಲ್. ಮೋಟು ಪತ್ಲು, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೀವು ಜಾನ್ ಆಟನ ಫಿನಿಶ್ ಮಾಡಿಬಿಟ್ರಿ. Watch India's largest kids library only on Geo Hotstar. Download the app now.